ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ವೈವಿನ ಕೃಷ್ಣ. ಯೂಶಲಿ ಅದಿತಿ ಯೂಟ್ಯೂಬ್ ಚಾನೆಲ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿ ಅದಿತಿನು ಯೂಟ್ಯೂಬ್ ಚಾನೆಲ್ ಹೆಸರು ಹೇಳೋದನ್ನ ಕಲ್ತ್ಕೊಂಡಿದ್ದಾರೆ. ಐ ವಿಲ್ ಶೋ ಯು ಹೌ ಶಿ ಟೆಲ್ಸ್. ಕಮ್ ಹೇಳಿ, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಹೇಳಿ ವೆಲ್ಕಮ್ ಬ್ಯಾಕ್ ಟು. ನಿಮ್ಮ ಯೂಟ್ಯೂಬ್ ಚಾನೆಲ್ ಹೆಸರೇನಪ್ಪ ಹೇಳಿ? ನಿಮ್ಮ ಯೂಟ್ಯೂಬ್ ಚಾನೆಲ್ ಹೆಸರೇನು ಹೇಳಿ? ಏನು? ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಹೆಸರು ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್ ಅಂತೆ. ಏನಪ್ಪ ನಿಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು? ನಿಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಏನು ಹೇಳಿ? ಹೇಳಲ್ವಾ? ಓಕೆ, ಶಿ ಇಸ್ ನಾಟ್ ಗೋಯಿಂಗ್ ಟು ಟೆಲ್ ಅಂತ. ಇಟ್ಸ್ ಓಕೆ, ಮುಂದಿನ ವಿಡಿಯೋಸಲ್ಲಿ ಹೇಳಿಸ್ತೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಅದಿತಿ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣದಲ್ಲಿ ಈ ರೀತಿ ವಿಡಿಯೋ ಮಾಡ್ತಿರೋದು. ಐ ಥಿಂಕ್ ಲಾಸ್ಟ್ ನಾವು ಮಾಡಿದ್ದು ಲ್ಯಾಂಗ್ವೇಜ್ ವರ್ಡ್ಸ್ ಅನ್ಸುತ್ತೆ. 13 ಮಂತ್ಸ್ಗೆ ಅದಿತಿ 60 ವರ್ಡ್ಸ್ ಮಾತಾಡ್ತಿದ್ರು 1 ವರ್ಷದೊಳಗಡೆ. ಐ ಥಿಂಕ್ ಅದೇ ಅನ್ಸುತ್ತೆ ಲಾಸ್ಟ್ ವಿಡಿಯೋ. ಬೇರೆ ಶಾರ್ಟ್ಸ್ ಅಲ್ಲಿ ಬೇರೆ ಟೈಮಲ್ಲಿ ಕಾಣಿಸ್ತಾ ಇದ್ರು, ಬಟ್ ಈ ರೀತಿ ಕುತ್ಕೊಂಡು ವಿಡಿಯೋ ಮಾಡಿರೋದು ಆಫ್ಟರ್ ಸೋ ಲಾಂಗ್ ಟೈಮ್. ಇವತ್ತು ಯಾಕೆ ಅದಿತಿ ವೇಟ್ ಮಾಡಿ ಕಂದ. ಇವತ್ತು ಏನು ವಿಡಿಯೋ ಅಂತಂದ್ರೆ, ಅದಿತಿಗೆ ಒಂದು 7ರಿಂದ 8 ರೈಮ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅದರಲ್ಲಿ ಒಂದು 4ರಿಂದ 5 ತುಂಬ ಸ್ವಚ್ಛಂದವಾಗಿ ಕನ್ನಡದಲ್ಲಿ ಆ್ಯಂಡ್ ಯಾವ ಭಾಷೆಯಲ್ಲಿ ಹೇಳ್ಕೊಡ್ತಿದ್ದೀನೋ, ಭಾಷೆ ಅಂತಂದರೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೇ ಇರೋದು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಆ್ಯಂಡ್ ಕಾನ್ಸೆಪ್ಟ್ಸ್ನ ಯಾವ್ಯಾವುದನ್ನು ಅದಿತಿಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಇದೇ ರಿಲೇಟೆಡ್ ಬರ್ತಿದೆ. ನೀವು ಯಾವ್ಯಾವ ರೈಮ್ಸ್ನ ಹೇಳ್ಕೊಡ್ತಿದ್ದೀರಾ ಆ್ಯಂಡ್ ಅದಿತಿ ಹೇಗೆ ಹೇಳ್ತಿದ್ದಾರೆ, ನೀವು ಹೇಗೆ ಹೇಳ್ಕೊಡ್ತೀರಾ ಅನ್ನೋದನ್ನ ವಿಡಿಯೋ ಮಾಡಿ ಅಂತ ನನಗೆ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಮೇಕಿಂಗ್ ದಿಸ್ ವಿಡಿಯೋ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಟು ಮೆನಿ ಪೇರೆಂಟ್ಸ್ ಆ್ಯಂಡ್ ಮಕ್ಕಳಿಗೆ ಯಾವ ಕಾನ್ಸೆಪ್ಟ್ನ ಹೇಳ್ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾರ್ಟ್ ಮಾಡೋಣ. ಓಕೆ, ಪೆನ್ ಬೇಡ, ಇವಾಗ ಸ್ಟಾರ್ಟ್ ಮಾಡೋಣ ನಾವು. ನನಗೆ ಒಂದ್ಸಲ ರೆಫರೆನ್ಸ್ಗೆ ಎಷ್ಟೇ ರೈಮ್ಸ್ ತಲೆಯಲ್ಲಿದ್ರು ಅಂದರೆ ರೈಮ್ಸ್ ನೋಡ್ಕೊಳ್ಳಲ್ಲ ನಾನು, ಯಾವ ರೈಮ್ಸ್ ಹೇಳ್ಕೊಟ್ಟಿದ್ದೀನಿ ಅನ್ನೋ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡ್ಬಿಟ್ರೆ. ಬುಕ್ ಕರಿ. ಸಿ 18 ರೈಮ್ಸ್ ಅದಿತಿಗೆ ನಾನು ಹೇಳ್ಕೊಡ್ತಾ ಇರೋದು. ಆ್ಯಂಡ್ ಕಾನ್ಸೆಪ್ಟ್ಸ್ ಒಂದು 6 ಬರ್ಕೊಂಡಿದ್ದೀನಿ. 18ಅಲ್ಲಿ ಒಂದು ಟಿಕ್ ಹಾಕೊಂಡಿದ್ದೀನಿ ನಾನು. 11 ಬರುತ್ತೆ ಅರ್ಧಂಬರ್ಧ. ಓಕೆ, ಸೊ ಫಸ್ಟ್ ನಾವು ಜಾನಿ. ಓಕೆನಾ ಅದಿತಿ? ಜಾನಿ ಅದಿತಿ, ನಾನು ಕೋಪ ಮಾಡ್ಕೋತೀನಿ ನೋಡಿ. ಇವಾಗ ಕೋಪ ಮಾಡ್ಕೋಣ. ಓಕೆ, ಕೋಪ ಮಾಡ್ಕೊಳ್ಳೋಣ ಬೇಡವಾ? ಯಾಕೆ ನೋಡಿ ಏನು ಕೇಳ್ತಿದ್ದಾರೆ? ಏನಪ್ಪ ಆಕ್ಟಿವಿಟಿ ಮಾಡಿಸ್ಬೇಕಂತ. ಇದೇ ಆಕ್ಟಿವಿಟಿ ಇವತ್ತು, ರೈಮ್ಸ್ ಆಕ್ಟಿವಿಟಿ ಇವತ್ತು. ಏನಿದು? ರಿಮೋಟ್ ಗುಂಡಿ ಆಗ್ಬಿಟ್ಟೈತಿರು. ಬನ್ನಿ, ಕಮ್ ಸ್ಟಾರ್ಟ್. ಇನ್ಸೆಂಟ್ ಕಾಣಿಸ್ತೀರಾ? ನೀವು ಮಾಡಿ. ಸೇರ್ಕೊಡ್ಲಾ? ಇಲ್ಲಿ ಬೇಡ, ಹಂಗೆ ಕೂತ್ಕೊಳ್ಳಿ. ಜಾನಿ ಹೇಳೋಣ. ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಯುವರ್ ಮೌತ್. ಏನಂತ ಹೇಳ್ಬೇಕು? ಬೇಡ. ಯಾಕೆ? ಇದೊಂದು ಯಾವಾಗಲೂ ಎಲ್ಲದಕ್ಕೂ ಹೇಳೋದು. ಅಟ್ಟೆ ಕೋಳಿ ಮಟ್ಟೆ ಶುಭಿ. ಅದಕ್ಕೆ ಜಾನಿ ಹೆಂಗಪ್ಪ ಹೇಳೋದು? ಜಾನಿ ಹೆಂಗೆ? ಈ ರೀತಿ ನೋಡಿದ್ರೆ ನಂಗೆ ತುಂಬಾ ಮುದ್ದು ಅನ್ಸುತ್ತೆ. ಅಮ್ಮ ಉಂಡಾಡಿ ಗುಂಡ ಇಲ್ಲ. ಐ ವಿಲ್ ಕಮ್ ಬ್ಯಾಕ್ ಟು ಜಾನಿ. ಓಕೆ, ಉಂಡಾಡಿ ಗುಂಡ. ನೀನ್ ಮಾಡು. ಉಂಡಾಡಿ ಗುಂಡ ಇಲ್ಲ. ಉಂಡಾಡಿ. ಸ್ಟಾರ್ಟ್. ಉಂಡಾಡಿ. ಯಾಕೆ? ಯಾವ್ದು ಬೇಕು? ನಾನು ಓಕೆ, ಇದನ್ನು ಕೊಟ್ಟರೆ ಮಾಡ್ತೀರಾ? ಓಕೆ, ಈಗ ಜಾನಿ ಸ್ಟಾರ್ಟ್. ಜಾನಿ ಎಲ್ಲ ನಂದೇ ಎಲ್ಲ ಅದಿತಿದು. ಓಕೆ, ಸ್ಟಾರ್ಟ್. ತೋರಿಸ್ತಾರ ನೋಡಿ. ಸುಬ್ಬು ಆಗ್ಬಿಟ್ಟೈತಿದು. ಓಕೆ, ಸ್ಟಾರ್ಟ್. ಜಾನಿ ಓಕೆನಾ? ಸ್ಟಾರ್ಟ್ ಮಾಡೋಣ. ಓಕೆ, ನೀ ಬೇಡ ಅಂದ್ರೆ ನಂಗೆಲ್ಲ ವಾಪಸ್ ಕೊಡಿ ನಂದು. ಮತ್ತೆ ಹೇಳ್ಬೇಕು ಜಾನಿ ಬೇಗ ಸ್ಟಾರ್ಟ್ ಮಾಡಬೇಕು. ಮುದ್ದು. ಓಕೆ, ನಿಮ್ದೇನೆ ಹಾಕೊಂಡಿದ್ದೀರಲ್ವಾ? ನಿಮ್ದೇನೆ. ಜಾನಿ ಹೇಳಿ. ಜಾನಿ ಹೇಳ್ಬಿಡಿ ಬೇಗ. ನಾವು ಆನೆ ಇದು ನೋಡಕ್ ಹೋಗೋಣ. ಬೇಗ ಅಮ್ಮ ನೋಡಕ್ ಹೋಗೋಣ. ಹೇಳಿ ಜಾನಿ. ಬೇಗ ಹೇಳಿ ಜಾನಿ. ಹೇಳಿ ಜಾನಿ, ಬೇಗ ಹೇಳಿ. ಹೋಗೋಣ ಜಾನಿ. ಏನಾಯ್ತು? ಯಾವ ರೈಮ್ಸ್ ಬೇಕು ಮತ್ತೆ? ಅನಿ ಹೇಳ್ಬಿಡು, ಆಗೋಗುತ್ತೆ.
ಬಾ ಕೂಚು ಬಾಯ್ ಹೇಳ್ಬಿಡು ಹೇಳ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಜಾನಿ ನೋಡಿ ಟಿಂಕುನು ಹೇಳ್ತಾ ಇದ್ದಾನೆ ಜೂಲಿನೂ ಹೇಳ್ತಾ ಇದ್ದಾಳೆ ಹೇಳ್ಬಿಡು ಜಾನಿ ಹೇಳ್ಕೊಡು ಜೂಲಿಗೆ ಹೇಳ್ಕೊಡು ಹೇಳು ಜಾನಿ ಹೇಳು ಜಾನಿ ಜಾನಿ ಬೇಗ ಹೇಳ್ಬೇಕು ABCD ಹೇಳೋಣ ABCD A ಫಾಸ್ಟ್ ಆಗಿ A B ಹೇಳಲ್ವಾ ಯಾಕೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ 2 ಅಂತ ಸರಿ ಆಯ್ತು ಕುತ್ಕೊಳ್ಳಿ ನಾನು ಅದಿತಿಗೆ ಯಾವ್ಯಾವ್ದು ಹೇಳ್ಕೊಡ್ತಿದ್ದೀನಿ ಅಂತ ನಾನಾರ ಹೇಳ್ತೀನಿ ನೀವೇನು ಹೇಳಿಲ್ಲ ಅಂತಂದ್ರೆ ನೀವೇನು ಬೇಡ ನನಗೆ ಬೇಡ ನಾನು ಹೇಳ್ತೀನಿ ಎಲ್ಲರಿಗೂ ಅದಿತಿಗೆ ಯಾವ್ಯಾವ್ದು ಬರುತ್ತೆ ಅಂತ ಹೇಳ್ತೀನಿ ಅದಿತಿ ಹೇಳ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ ಏನಿಲ್ಲ ಅದಿತಿಗೆ ಈಗ ಪ್ರೆಸೆಂಟ್ಲಿ ಜಾನಿ ಅಂದ್ರೆ ಜಸ್ಟ್ ಹೇಳ್ಬಿಡ್ತೀನಿ ಯಾವ್ಯಾವ ರೈಮ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಸ್ತೋತ್ರಗಳು ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ ಮೊದಲಿಗೆ ಜಾನಿ ಎಸ್ ಪಪ್ಪ ಅದಾದ್ಮೇಲೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ತೋಟಕ್ಕೆ ಹೋಗೋ ತಿಮ್ಮ ತುಂಬಾ ಚೆನ್ನಾಗಿ ಹೇಳ್ತಾರೆ ತೋಟಕ್ಕೆ ಹೋಗೋ ತಿಮ್ಮ ಏನಂತ ನಮ್ಮ ಅವನು ತೋಳ ಬಂದಿತ್ತಮ್ಮ ಹಸು ಮೇಸೋ ತಿಮ್ಮ ಏನಂತಾನಪ್ಪ ಹಸು ಮೇಸೋ ತಿಮ್ಮ ಅಂದ್ರೆ ಏನಂತಾನವನು ಹಸು ಮೇಸೋ ತಿಮ್ಮ ಅಂದ್ರೆ ತಿಮ್ಮ ಏನಂತಾನಪ್ಪ ಆಕ್ಚುಲಿ ಸ್ಲೀಪಿ ಮೋಡ್ ಅಲ್ಲಿ ಇದೆ ಶಿ ವಾಂಟ್ಸ್ ಟು ಫೀಡ್ ಅಂಡ್ ಏನಪ್ಪ ಪೆನ್ ಬೇಕು ಅದಕ್ಕೆ ತೋಟಕ್ಕೆ ಹೋಗೋ ತಿಮ್ಮ ಹೇಳ್ಬಿಡಿ ಹಸು ಮೇಸೋ ತಿಮ್ಮ ಬೇಡ ಅಂದ್ರೆ ಕೂತ್ಕೊಳ್ಳಿ ಓಕೆ ಸೊ ತೋಟಕ್ಕೆ ಹೋಗೋ ತಿಮ್ಮ ಚೆನ್ನಾಗಿ ಹೇಳ್ತಾರೆ 1-2 ಬಾಳೆಲೆ ಹರಡು ಬರುತ್ತೆ ಅಂಡ್ ಉಂಡಾಡಿ ಗುಂಡಾನು ಬರುತ್ತೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಕರಾಗ್ರೆ ವಸತೆ ಹೇಳ್ತಾರೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅದು ಚೆನ್ನಾಗಿ ಹೇಳ್ತಾರೆ ವಕ್ರತುಂಡ ಮಹಾಕಾಯನು ಬರುತ್ತೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ 2 ಅದ್ರ ದಿನಕ್ಕೆ 1000 ಸಲ ಹೇಳ್ತಾರೆ ಊಟ ಮಾಡ್ತೀಯ ಅದಿತಿ ಊಟ ಮಾಡುವಾಗ ಬೇಡ ಅಂತಾರೆ ಏನಕ್ಕೆ ಅಂತಂದ್ರೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ 2 ನೆಕ್ಸ್ಟ್ ರೋಯೋ ಬೋಟ್ ಇವಾಗ ತುಂಬಾ ಇಂಟ್ರೆಸ್ಟ್ ಇದೆ ರೋಯೋ ಬೋಟ್ಗೆ ಇಟ್ಸಿ ಬಿಟ್ಸಿ ಸ್ಪೈಡರ್ ಕಲಿಸ್ತಾ ಇದ್ದೀನಿ ಅಂಡ್ ಹಿಕ್ಕರಿ ಡಿಕ್ಕರಿ ಡಾಕ್ನು ಕಲಿಸ್ತಾ ಇದ್ದೀನಿ ಹೆಡ್ ಅಂಡ್ ಶೋಲ್ಡ್ ನೀಸ್ ಅಂಡ್ ಟೋಸ್ ಅದನ್ನು ಕಲಿಸ್ತಾ ಇದ್ದೀನಿ ಅಂದ್ರೆ ಐಡೆಂಟಿಫೈ ಚೆನ್ನಾಗಿ ಮಾಡ್ತಾರೆ ಬಟ್ ಆ ರಾಗವಾಗಿ ಹೇಳೋದಕ್ಕೆ ಬರ್ತಿಲ್ಲ ಶೀಸ್ ಲರ್ನಿಂಗ್ ಅದಿತಿ ಕಿತಾಕ್ಬಾರ್ದು ಪಾಪು ಪಿಂಕ್ ಕಲರ್ ಕಿತಾಕಿದ್ದೀರಾ ಮೊನ್ನೆ ನಾಯಿ ಮರಿ ತಿಂಡಿ ಬೇಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಆನೆ ಬಂತು ಆನೆನೂ ಚೆನ್ನಾಗಿ ಹೇಳ್ತಾರೆ ಕರಡಿ ಬೆಟ್ಟಕ್ಕೆ ಹೋಯ್ತು ಹೇಳ್ಕೊಟ್ಟಿಲ್ಲ ಇನ್ನು ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ಲಿಸ್ಟ್ ಡೌನ್ ಮಾಡಿದ್ದೀನಿ ಗಣೇಶ ಬಂದನು ಲಿಸ್ಟ್ ಡೌನ್ ಮಾಡಿದ್ದೀನಿ ಅಂಡ್ ಹಸತೋಮ ಸದ್ಗಮಯನು ಸಹ ಲಿಸ್ಟ್ ಡೌನ್ ಮಾಡಿದ್ದೀನಿ ಸೊ 18 ಇದೆ ಕೊಡ್ತೀನಿ ಸೊ ಶಿ ವಾಂಟ್ಸ್ ಟು ಫೀಡ್ ಅಂತೆ ಸೊ ಅದಾದ್ಮೇಲೆ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಅಲ್ಲಿ ನೋಡಿ ಅಲ್ಲಿ ಕಾನ್ಸೆಪ್ಟ್ ಯಾವುದು ಅಂದ್ರೆ ಕನ್ನಡ ಆಲ್ಫಾಬೆಟ್ಸ್ ಬರುತ್ತೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬರುತ್ತೆ ಏನ್ ಬೇಕು ಚಿನಿ ಇದನ್ನ ಇನ್ನೊಂದ್ಸಲ ಹಾಕೊಳ್ಳಿ ಜುಟ್ಟಿಗೆ ಹಾಕಿಲ್ಲ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬರುತ್ತೆ 1 2 3 4 5 6 7 8 9 10 ವರ್ಗು ಬರುತ್ತೆ 11 12 13 14 15 16 ವರ್ಗು ಕರೆಕ್ಟ್ ಆಗಿ ಹೇಳ್ತಾರೆ ಅದಾದ್ಮೇಲೆ ಜಂಪ್ ಮಾಡ್ತಾರೆ ಸೊ 20 ವರ್ಗು ಹೇಳ್ಕೊಡ್ತಾ ಇದೀನಿ 10 20 30 40 50 60 70 80 90 100 ಅದು ಬರುತ್ತೆ ಜಿನಿ ಇವನು ಪಾಚಿ ಮಾಡ್ಬೇಕಂತೆ ಪಾಚಿ ಮಾಡಿಸಿ ಜೋಜೋ ಹೇಳ್ಬಿಟ್ಟು ದೂರಿ ಹೇಳ್ಬಿಟ್ಟು ಅಂಡ್ ದೂರಿನೂ ಚೆನ್ನಾಗಿ ಹಾಡ್ತಾರೆ ಜೂಲಿನಾ ಪಾಚಿ ಮಾಡಿಸಿ ಪ್ಲಾನೆಟ್ಸ್ ಚೆನ್ನಾಗಿ ಬರುತ್ತೆ ಮರ್ಕ್ಯುರಿ ವೀನಸ್ ಅರ್ತ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ಅಂಡ್ ನೆಪ್ಚೂನ್ ಅದ್ರಲ್ಲಿ ಕನ್ನಡದಲ್ಲೂ ಹೇಳ್ಕೊಟ್ಟಿದ್ದೀನಿ 1 2 3 4 ಚೆನ್ನಾಗಿ ಹೇಳ್ತಾರೆ ಎಸ್ ಸೊ ಇಷ್ಟೆಲ್ಲ ಕಾನ್ಸೆಪ್ಟು ಇಷ್ಟೆಲ್ಲ ರೈಮ್ಸು ಅದಿತಿಗೆ ಬರ್ತಾ ಇದೆ ಅಂಡ್ ಈಗ ಮೋರ್ ದೆನ್ ಐ ಥಿಂಕ್ ನಿಯರ್ ಟು 1000 ವರ್ಡ್ಸ್ ಅದಿತಿ ಹತ್ರ ಇದೆ 500 ಅಂತೂ ಎಲ್ಲಾನು ಇದೆ ಅಂಡ್ ಇನ್ನೊಂದೇನು ಅಂತಂದ್ರೆ ಅದಿತಿಯಲ್ಲಿ ಸ್ಪೆಷಾಲಿಟಿ ಗುಂಡಮ್ಮ ಬಿದೋಗ್ಬಿಡ್ತಿದ್ರು ಇವಾಗ ಅದಿತಿಯಲ್ಲಿ ನನಗೆ ಸ್ಪೆಷಾಲಿಟಿ ಏನಂತ ಅನ್ಸುತ್ತೆ ಅಂತಂದ್ರೆ ಯಾವ್ದೇ ವರ್ಡ್ ಹೇಳಿದ್ರು ರಿಪೀಟ್ ಮಾಡ್ತಾರೆ ಸೊ ಆ ರೀತಿ ಕನ್ಸಿಡರ್ ಮಾಡಿದ್ರೆ 1000+ ವರ್ಡ್ಸ್ ಇದೆ ಬಟ್ ಅವರ ವೊಕ್ಯಾಬ್ಯುಲರಿಯಲ್ಲಿ 500+ ಇದೆ ವರ್ಡ್ಸ್ ಕೊಡ್ತೀನಿ ಓಕೆನಾ ಇದನ್ನ ಬಿಚ್ಬಿಟ್ಟು ರೈಟ್ ಹ್ಯಾಂಡ್ ಹಾಕೊಳ್ಳಿ ಸೊ ಈ ಒಂದು ರೈಮ್ಸ್ನ ಈ ಒಂದು ಕಾನ್ಸೆಪ್ಟ್ಸ್ನ ನಾನು ಎವ್ರಿ ಡೇ ರಿಪೀಟ್ ಮಾಡ್ತಾ ಇರ್ತೀನಿ ಅದಿತಿಗೆ ಸ್ನಾನ ಮಾಡಿಸುವಾಗಿರ್ಬೋದು ಊಟ ಮಾಡಿಸುವಾಗಿರ್ಬೋದು ಆಟ ಆಡುವಾಗಿರ್ಬೋದು ಆ್ಯಂಡ್ ಆಕ್ಟಿವಿಟಿ ಸೆಷನ್ಸ್ ಅಂತಾನೆ ಅದಿತಿಗೆ ಮಾಡ್ತೀನಿ ಇಟ್ ಕುಡ್ ಬಿ ರೈಮ್ಸ್ ಇರ್ಬೋದು ಫ್ಲ್ಯಾಶ್ ಕಾರ್ಡ್ಸ್ ಇರ್ಬೋದು ಅಥವಾ ಬೇರೆ ಆಕ್ಟಿವಿಟೀಸ್ ಮಾಡಿಸುವಾಗ ಇದು ಒಂದು ದಿನದಲ್ಲಿ ಈ ರೀತಿ ರೈಮ್ಸು ಸ್ಟೋರೀಸ್ ನೈಟ್ ಟೈಮ್ ಇರುತ್ತೆ ಕೊಡ್ತೀನಿ ವೆಯ್ಟ್ ಮಾಡಿ ತಗೊಳ್ಳಿ ಪೆನ್ ತಗೊಳ್ಳಿ ಶಿ ವಾಂಟ್ಸ್ ಟು ಗೆಟ್ ಫೀಡ್ ಬಟ್ ಈ ವಿಡಿಯೋ ಕಂಪ್ಲೀಟ್ ಮಾಡಿಬಿಟ್ರೆ ಐ ವಿಲ್ ಬಿ ಇನ್ ಪೀಸ್ ಯೂಶಲಿ ಪೆನ್ ಕೊಡಲ್ಲ ಕ್ರಯಾನೇ ಕೊಟ್ಬಿಡ್ತೀನಿ ಕಂದ
ಕೆಲವೊಂದ್ಸಲ ಅನ್ಸುತ್ತೆ ಅಲ್ಲ ಏನೋ ಸಮಯ ಕೊಟ್ಬಿಡೋಣ ಅಂತ ಅನ್ಸುತ್ತೆ, ಬಟ್ ಐ ಡೋಂಟ್ ಡೂ ದಟ್. ವೇಟ್, ನಾನು ಕ್ರೇಯಾನ್ ಕೊಡ್ತೀನಿ, ತಗೊಂಡು ಬರ್ತೀನಿ. ವೇಟ್ ಮಾಡಿ, ಅದಕ್ಕೆ ಬುಕ್ಕೆ ಕೊಟ್ಬಿಡ್ತೀನಿ. ಅದಕ್ಕೆ ಬುಕ್ ವೇಟ್ ಮಾಡಿ. ವೇಟ್ ನೋ ಹೋಲ್ಡಿಂಗ್ ಪೆನ್. ಅಕ್ಷರಾಭ್ಯಾಸ ಮಾಡಿನೇ ಪೆನ್ ಕೊಡ್ಸೋಣ ಅನ್ನೋಂಥ ಪ್ಲಾನ್, ಅಂದರೆ ಪೆನ್ನು ಕೈ ಕೊಡೋಣ ಅಂತ. ಅಲ್ಲಿವರೆಗೂ ಕ್ರೇಯಾನ್ ಕೊಡ್ಬೋದು. ಕಮ್, ನೀವು ಇಲ್ಲಿ ಬಂದು ಕುತ್ಕೊಂಡು ಮಾಡಿ. ಕಮ್ ಬ್ಯಾಕ್. ವಾವ್, ರೆಡ್ ಕಲರ್ 1 2 3. ನೀವು ಮಕ್ಕಳಿಗೆ ಕ್ರೇಯಾನ್ ಕೊಡಬೇಕು ಅಂತಂದ್ರೆ ರೆಡ್ ಕಲರೇ ಕೊಡಿ, ಒಳ್ಳೇದು. ಕೈಯಲ್ಲಿ ಹಾಗೆ ಮಾಡಂಗಿಲ್ಲ, ಬಾಯಿಗೆ ಹಾಕಂಗಿಲ್ಲ. ಓಕೆ ಡನ್. ಓಕೆ. ಸೊ ಆಕ್ಟಿವಿಟಿ ಅಂತಾನೆ ಮಾಡ್ತೀನಲ್ಲ, ಅವಾಗ ರೈಮ್ಸ್ ಹೇಳಿಸ್ತೀನಿ ಅದಿತಿಗೆ. ನಾನು ಜಾಸ್ತಿ ಮಾತಾಡ್ತಿರ್ತೀನಿ. ಐ ಡೋಂಟ್ ನೋ ಹೌ ಶಿ ಇಸ್, ನನ್ನನ್ನು ಹೇಗೆ ತಡ್ಕೊತಾರೋ ಅಂತ ಗೊತ್ತಿಲ್ಲ, ಬಟ್ ಅದರಿಂದ ತುಂಬ ಕಲ್ತಿದ್ದಾರೆ. ನಾನು ಜಾಸ್ತಿ ರಿಪಿಟೇಷನ್ ಮಾಡ್ತಿದ್ದೀನಿ. ಮಕ್ಕಳಿಗೆ ಯಾವುದೇ ರೈಮ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ಏನೇ ಕಾನ್ಸೆಪ್ಟ್ ಇರ್ಬೋದು, ರಿಪಿಟೇಷನ್ ಮಾಡಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರಿಗೆ. ಆ್ಯಂಡ್ ಅದು ಬ್ರೈನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಮಕ್ಕಳು ಏನು ಕೇಳಿಸ್ಕೊಂಡಿರ್ತಾರೋ ಅದನ್ನು ಔಟ್ಪುಟ್ ಆಗಿ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಮುಖಾಂತರ ಬರುತ್ತೆ. ಸೊ ನಾವು ಜಾಸ್ತಿ ರಿಪೀಟ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ 10 20 ಯಾವಾಗ ನಾನು ಕಂಟಿನ್ಯೂಸ್ ಡೈಲಿ ಯಾವಾಗ ಇರುತ್ತೆ ಅಂತಂದರೆ, ಇವಾಗ ಅದಿತಿನೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಾರೆ. ಯಾವಾಗ ಅಂತಂದರೆ ಸ್ನಾನ ಮಾಡಿಸಿ ಕ್ರೀಮ್ನ ಹಚ್ಚೋದಕ್ಕೆ ನಾನು ತೊಡೆ ಮೇಲೆ ಮಲಗಿಸ್ಕೊತೀನಿ ಅದಿತಿನ. ಅವಾಗ ಹೇಳುವಾಗ ಬಟ್ಟೆ ಇರ್ತೀನಲ್ಲ, ಅವಾಗ ಅದಿತಿಗೆ ಏನು ಹೇಳ್ತೀನಿ ಅಂತಂದರೆ, ತಗೊಳ್ಳಿ ರಿಮೋಟ್ ಆನ್ ಮಾಡಿ. 10 20 30 40 50 60 70 80 90 ಅಷ್ಟರಲ್ಲಿ ಒಂದನ್ನು ಮುಗಿಸಿ ಪೌಡರ್ ಹಾಕ್ತೀನಿ ಅದ್ರ ಮೇಲೆ. ದೆನ್ ಅಗೇನ್ ಲೆಫ್ಟ್ ಸೈಡ್ಗೂ ಇಡುವಾಗ ಅದೇ ರೀತಿ ಮಾಡ್ತೀನಿ. ಕಲರ್ ಇಲ್ಲೇ ಇದೆಯಲ್ಲ, ಸೊ ಆ ರೀತಿ ಮಾಡ್ತೀನಿ. ಈಗ ಅದಿತಿಗೆ ಯಾವ ರೀತಿ ಪ್ರಾಕ್ಟೀಸ್ ಆಗುತ್ತಿದೆ ಅಂತಂದ್ರೆ, ಅವರೇ 10 20 30 40 50 ಅಂತ ಹೇಳ್ತಾರೆ. ಪಾಪು ಪೆನ್ ಕೊಡಲ್ಲ ಅಂತ ಗೊತ್ತು ಅಲ್ವಾ ಮಮ್ಮ? ಪೆನ್ ಯಾಕೆ ಕೇಳೋದು? ಯಾಕೆ ಕೊಡಲ್ಲ ಅದನ್ನೇ ಮಕ್ಳು ಕೇಳೋದು. ಏನ್ ಬೇಕು? ಜೂಲಿ ಕಲರ್ ಮಾಡ್ತಾಳಂತೆ. ಬಾ ಜೂಲಿ, ನೀವು ಕಲರ್ ಮಾಡು. ಈ ರೀತಿ ವಿಡಿಯೋ ಮಾಡುವಾಗ್ಲೂ ಅದಿತಿ ಡಿಸ್ಟರ್ಬೆನ್ಸ್ ಇರುತ್ತೆ, ಬೇರೆ ಟೈಮಲ್ಲೂ ಡಿಸ್ಟರ್ಬೆನ್ಸ್ ಇರುತ್ತೆ. ದಿಸ್ ಇಸ್ ಹೌ ಐ ಮ್ಯಾನೇಜ್. ನಿಮಗೆ ತೋರಿಸ್ತಾ ಇದೀನಿ ಹೌ ಐ ಮ್ಯಾನೇಜ್ ಅಂತ. ಸಿ, ಜೂಲಿ ವಾಂಟ್ಸ್ ಟು ಕಲರ್ ಅಂತೆ. ಜೂಲಿ ಕಲರ್ ಮಾಡಿಸ್ಲಾ? ಮಾಸಿ ತಗೊಳ್ಳಿ, ನೀವು ಮಾಡಿಸಿ ಜೂಲಿಗೆ. ಪಾಪ ಜೂಲಿ ಕಲರ್ ಮಾಡ್ತಾರಂತೆ. ಬನ್ನಿ ಕಣ್ಣಲ್ಲಿ ಕುತ್ಕೊಳ್ಳಿ. ಗೆಟ್ ಅಪ್. ಓಕೆ, ಕುತ್ಕೊಳ್ಳಿ. ಟಿಂಕುಗೂ ಮಾಡಿಸ್ಬೋದು ನೀವು. ಟಿಂಕುನು ಕರ್ಕೊಳ್ಳಿ, ಚಿಂಕುನು ಕರ್ಕೊಳ್ಳಿ. ಇಲ್ಲಿ ಬನ್ನಿ, ಕಮ್ ಬ್ಯಾಕ್. ಸೊ ಈ ರೀತಿ ನಾನು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಅವ್ರು ನನ್ನನ್ನು ಡಿಸ್ಟ್ರಾಕ್ಟ್ ಮಾಡೋದು ಬಂದರೆ ನಾನೇ ಡಿಫ್ರೆಂಟ್ ಆಗಿ ಡಿಸ್ಟ್ರಾಕ್ಟ್ ಮಾಡಿ ಅದಿತಿಗೆ ಈ ರೀತಿ ಮಾಡಿಸ್ತೀನಿ. ಮಾಡಿಸಪ್ಪ, ಅವರಿಬ್ಬರಿಗೂ ಕಲರ್ ಮಾಡಿಸಿ. ಇಲ್ಲಿದೆ ಕಲರ್ ನೋಡಿ. ಸೊ ರಿಪಿಟೇಷನ್ ಮಾಡಿ. ಆ್ಯಂಡ್ ಒಂದು ಬುಕ್ಕಲ್ಲಿ ಅಥವಾ ಒಂದು ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಯಾವುದನ್ನ ಆಲ್ರೆಡಿ ಮಗುಗೆ ಬರುತ್ತೆ. ಯಾವಾಗ ಅಂದರೆ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಏನಾಯ್ತು? ಪೆನ್ ಬೇಡ. ಬನ್ನಿ ಇಲ್ಲಿ. ಜೂಲಿ, ಈಗ ಟಿಂಕು ಬಾರೋ. ನನ್ನ ಕೈ ಇಟ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಕಾರಲ್ಲಿ ಹೋಗುವಾಗ ಈ ರೀತಿ ರೈಮ್ಸ್ ಹೇಳ್ತಾ ಇರ್ತೀನಿ. ಡ್ಯಾಡಾನು ಹೇಳ್ತಿರ್ತಾರೆ, ಡ್ಯಾಡಾನು ಹೇಳ್ಕೊಡ್ತಾ ಇರ್ತಾರೆ. ಬಟ್ ನನ್ನಷ್ಟಿಲ್ಲ, ಕಡಿಮೆನೆ, ಬಟ್ ಸ್ಟಿಲ್ ಹೇಳ್ಕೊಡ್ತಿರ್ತಾರೆ. ನಾನು ಹೇಳ್ತಿರ್ತೀನಿ, ನಾನೇ ಎಲ್ಲ ಹೇಳ್ಕೊಟ್ಟಿರೋದು, ಏನೂ ಹೇಳ್ಕೊಟ್ಟಿಲ್ಲ ನೀವು ಅಂತ. ಹೀ ಈಸ್ ಟೆಲಿಂಗ್, ನಿನ್ನನ್ನು ಸಂಬಳ ಕೊಟ್ಟು ಇಟ್ಕೊಂಡಿರೋದು ಏನಕ್ಕೆ, ಮಗು ನೋಡ್ಕೊಳ್ಳೋದಕ್ಕೆ ಅಂತ. ಹಿ ವಿಲ್ ಬಿ ಕಿಡ್ಡಿಂಗ್. ಇಟ್ಸ್ ಫೈನ್. ಎಸ್, ಐ ಆಮ್ ವೆರಿ ಪ್ರೌಡ್ ದಟ್ ಅದಿತಿಗೆ ಇಷ್ಟೊಂದೆಲ್ಲ ಬರುತ್ತೆ, ಇಷ್ಟೊಂದೆಲ್ಲ ಹೇಳ್ತಾರೆ, ಅವ್ರ ಕಲಿಕೆ ಚೆನ್ನಾಗಿ ಆಗ್ತಿದೆ ಅಂತ ಪ್ರೌಡ್ ಇದೆ. ಬಟ್ ಸ್ಟಿಲ್ ನನಗೂ ರಿಗ್ರೆಟ್ ಇದೆ ದಟ್ ಇನ್ನೂ ಚೆನ್ನಾಗಿ ಕಲಿಸ್ಬೋದಿತ್ತು, ಇನ್ನೂ ಜಾಸ್ತಿ ಕಲಿಸ್ಬೋದಿತ್ತು ಅಂತ. ಬಟ್ ಪ್ರೆಷರ್ ಮಾಡಲ್ಲ ನಾನು, ಯಾವುದೇ ಕಾರಣಕ್ಕೂ ಯಾವತ್ತೂ ಪ್ರೆಷರ್ ಮಾಡೋದಿಲ್ಲ. ನಾವು ನೋಡಿ, ಇವಾಗ ಶಿ ಡಸಂಟ್ ವಾಂಟ್ ಟು ಲರ್ನ್, ನಾವು ಹೇಳೋದಕ್ಕೆ ರೆಡಿ ಇಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ, ಎಷ್ಟೊಂದು ರೈಮ್ಸ್ ಹೇಳ್ತಾರೆ. ನಾನು ಇನ್ನೊಂದಿನ ಅವ್ರು ಆ್ಯಕ್ಟಿವ್ ಇರೋ ಟೈಮಲ್ಲಿ ಅದನ್ನು ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಓಕೆನಾ? ಸರ್ಕಲ್ ಜೂಲಿ, ಸರ್ಕಲ್. ಟಿಂಕು ಹೆಸರು ಇಟ್ಬಿಟ್ಟಿದ್ದೀವಿ ನಾವು. ಇವನ ಹೆಸರು ಟಿಂಕು. ಇವ್ರ ಹೆಸರೇನಪ್ಪ? ಇವ್ರ ಹೆಸರೇನು? ಜೂಲಿ. ಅವ್ರ ಹೆಸರೇನು? ಅವ್ರ ಹೆಸರು ಕರ್ಕೊಂಡು ಬನ್ನಿ. ಹೋಗಿ ಕರ್ಕೊಂಡು ಬನ್ನಿ ಅವ್ರನ್ನ. ಅವ್ರು ಯಾರು? ಟಿಂಕು. ಕರ್ಕೊಂಡು ಬನ್ನಿ ಹೋಗಿ. ಬೇಡವಾ? ಯಾಕೆ? ಕೇಳಿಸ್ಕೊಳ್ಳಿ. ಯಾಕೆ ಬೇಡ? ಏನಕ್ಕೆ ಬೇಡ? ಅವರು ಯಾಕೆ ಬೇಡ? ಟೂ ಬಿಟ್ಟಿದ್ದೀರಾ ಅವ್ರ ಹತ್ರ? ಏನಂತ ಬಿಟ್ಟಿದ್ಯಾ ಟೂ? ಅಟ್ಟೆ ಮಟ್ಟೆ ಕೋಳಿ ಮೊಟ್ಟೆ ಟೂ ಅಂತ ಬಿಟ್ಬಿಟ್ಟಿದಾರಂತೆ. ಇವ್ರ ಮೇಲೂ ಟೂ ಬಿಟ್ಬಿಡು. ಹಾಗೆ ಮಾಡು. ನಿಂಗೆ ಯಾರು ಇಷ್ಟ? ಟಿಂಕು ಇಷ್ಟನಾ, ಚಿಂಕು ಇಷ್ಟನಾ, ಜೂಲಿ ಇಷ್ಟನಾ? ಜೂಲಿ. ಹಾಗೆ ಎಸ್. ಸೊ ಕಾರಲ್ಲೂ ರಿಪಿಟೇಷನ್ ಜಾಸ್ತಿ ಮಾಡ್ತೀವಿ. ರಿಪಿಟೇಷನ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಏನು ಅಂತಂದರೆ, ತಗೊಳ್ಳಿ. ಇವಾಗ ಇನ್ನೊಂದು ಪ್ಲಾನ್ ಏನು ಅಂತಂದರೆ, ಐ ವಿಲ್ ಜಸ್ಟ್ ಟೇರ್ ದ ಪೇಪರ್. ಪೇಪರ್ ಹರೀರಿ. ಎಸ್, ರಿಪಿಟೇಷನ್ ಜಾಸ್ತಿ ಮಾಡ್ಕೊಳ್ಳಿ. ನೀವು ಆರ್ಗನೈಸ್ಡ್ ಆಗಿರಬೇಕಾಗುತ್ತೆ. ಈ ರೀತಿ ನೋಟ್ ಡೌನ್ ಮಾಡ್ಕೊಂಡಿದ್ದಾಗ, ಓಕೆ ಇದನ್ನ ಇವತ್ತು ಹೇಳ್ಕೊಟ್ಟಿದ್ದೀನಿ, ಡೈಲಿ ಇಷ್ಟೆಲ್ಲಾನು ರಿಪೀಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಮಕ್ಕಳು ಬೇಗ ಮರೀತಾರೆ ಅನ್ನೋದಕ್ಕಿಂತ ರಿಪಿಟೇಷನ್ ಜಾಸ್ತಿ ಆದರೆ ಮಕ್ಕಳ ಒಂದು ಮೆದುಳಿಗೆ ಚೆನ್ನಾಗಿ ಅದು ರಿಸೀವ್ ಆಗಿರುತ್ತೆ ಅಂತ ಅರ್ಥ. ಇದಕ್ಕೆ ಇವಾಗ ಇದನ್ನ ಹಾಕಿ ಓಪನ್ ಮಾಡಿ. ಇದರೊಳಗಡೆ ಕ್ರಯಾನ್ ಇದೆ, ಓಪನ್ ಮಾಡಿ.
ಸೊ ಈ ವಿಡಿಯೋ ಮಾಡಬೇಕಾದ್ರೆ, ಎಡಿಟಿಂಗ್ ಮಾಡಬೇಕಾದ್ರೆ, ಏನೇ ಕೆಲಸ ಮಾಡಬೇಕಾದ್ರೂ ಮಕ್ಕಳು ಈ ರೀತಿ ಮಾಡೋದು ಕಾಮನ್. ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಈ ರೀತಿ ಅದಿತಿಯ ಒಂದು ಪ್ರೆಸೆನ್ಸ್ ನನ್ನ ಹತ್ರನೇ ಇರೋದ್ರಿಂದ ಈ ರೀತಿ ನಡೀತಾ ಇರುತ್ತೆ. ಬಟ್ ಸ್ಟಿಲ್ ಐ ಮ್ಯಾನೇಜ್, ಈ ರೀತಿ ಮ್ಯಾನೇಜ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮಲ್ಲಿ. ಇಲ್ಲೇ ಇದೆಯಲ್ಲ ಕ್ರೇಯಾನ್ ಎಲ್ಲೋಯ್ತು? ಓಪನ್ ದ ಕ್ರೇಯಾನ್. ಸೊ ನೀವು ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ನಾನು ಯಾವ್ದಾರ ರೈಮ್ಸ್ ಅಥವಾ ಯಾವ್ದನ್ನ ಹೇಳ್ಕೊಡ್ಬೇಕು, ಯಾವ ಕಾನ್ಸೆಪ್ಟ್ನ ಹೇಳ್ಕೊಡ್ಬೇಕು. ನನಗೂ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಹೋಮ್ ಸ್ಕೂಲಿಂಗ್. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಹೇಳ್ತೀನಿ. ಹೌ ಐ ಆಮ್ ಸ್ಟಾರ್ಟಿಂಗ್, ಏನೇನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಇನ್ನೊಂದ್ಸಲ ಓಕೆನಾ, ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಇಷ್ಟೆಲ್ಲ ಹೇಳ್ಕೊಡ್ತಿದ್ದೀನಿ. ಇನ್ನು ಏನೇನ ಹೇಳ್ಕೊಡ್ಬೋದು, ನೀವು ಏನೇನು ಹೇಳ್ಕೊಡ್ತಿದ್ದೀರಾ ನಿಮ್ಮ ಮಕ್ಕಳಿಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಾಕಷ್ಟು ಇನ್ನಿತರ ಮಾಹಿತಿಗೆ ನನ್ನನ್ನು ಫಾಲೋ ಮಾಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಮಕ್ಕಳಿಗಾಗಿ ಬೈವಿನ ಕೃಷ್ಣ ಯೂಟ್ಯೂಬ್ನ ಚಾನಲ್, ನಮ್ಮ ಮಕ್ಕಳಿಗಾಗಿ ಬೈವಿನ ಕೃಷ್ಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಆಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ ಅದಿತಿ ಕಂಪ್ಲೀಟ್ ಏನೇನೆಲ್ಲ ದಿನದಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ, ಯಾವ ಮೈಲ್ ಸ್ಟೋನ್ ರೀಚ್ ಮಾಡೋದಕ್ಕೆ ಯಾವ ಆಕ್ಟಿವಿಟೀಸ್ ಮಾಡಿಸ್ತಾರೆ ಅಂತ ಯಾವ ಒಂದು ಚಾನಲಲ್ಲಿ ಬರ್ತಿದೆ ಅಂತಂದರೆ ಅದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ ಅಂತಲೇ ಗೊತ್ತಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಫಾಲೋವರ್ಸ್ ಆರ್ ರಿಯಲಿ ಲೆಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಐ ಥಿಂಕ್ ಅರೌಂಡ್ 480 ಸಮಥಿಂಗ್ ಫಾಲೋವರ್ಸ್ ಅಷ್ಟೇ ಇದ್ದಾರೆ. ಸೊ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅದಿತಿಗೆ ಸಪೋರ್ಟ್ ಮಾಡಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಅದಿತಿ ಏನು ಹೇಳ್ತಾರೆ ಅಂತಂದರೆ, ಅದಿತಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು? ಅದಿತಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು? ಕೊಡ್ತೀನಿ ಹೇಳಿ, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು? ಕೇಳಿಸ್ಕೊಂಡ್ರಾ? ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್. ಎಸ್. ಸೊ ಆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಮಾಹಿತಿ, ಸಾಕಷ್ಟು ವೀಡಿಯೋಸು ಆ್ಯಂಡ್ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್, ಜೊತೆಗೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೂ ಸಹ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲನೂ ಇದೆ. ಮನೆ ಕೆಲಸ ನಂದು, ಅದಿತಿದು. ಅದಿತಿ ಈಸ್ ದ ಮೇನ್ ಪಿಲ್ಲರ್. ಅವ್ರನ್ನೇ ನೋಡ್ಕೋಬೇಕು ಜಾಸ್ತಿ. ನಾವು ನೋಡ್ಕೊಳ್ಳೋದಕ್ಕಿಂತ ನಾವು ಅಂತಂದರೆ ಅವರೇ ಚೆನ್ನಾಗಿ ಬೆಳೀತಾ ಇರ್ತಾರೆ, ನಾವು ಜಸ್ಟ್ ಫೆಸಿಲಿಟೇಟ್ ಮಾಡ್ತಿರ್ತೀವಿ ಅಷ್ಟೇ. ಸೊ ಬಟ್ ಸ್ಟಿಲ್ ಐ ಆಮ್ ಲರ್ನಿಂಗ್, ಐ ಆಮ್ ಎಂಜಾಯಿಂಗ್ ಮೈ ಮದರ್ಹುಡ್. ನೋ ಸಪೋರ್ಟ್, ಯಾರಿಂದನೂ ನನಗೆ ಸಪೋರ್ಟ್ ಇಲ್ಲ. ಓನ್ಲಿ ಅದಿತಿ's ಡ್ಯಾಡಾ ಈಸ್ ಸಪೋರ್ಟಿಂಗ್ ಮೀ. ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್. ಸಾಕಷ್ಟು ಜನ ನಂತರನೇ ಇದ್ದಾರೆ. ವಿತೌಟ್ ಎನಿ ಸಪೋರ್ಟ್ ದೇ ಆರ್ ಅಚೀವಿಂಗ್ ವೆಲ್. ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಓಕೆ, ದಟ್ಸ್ ಫೈನ್. ಐ ಹ್ಯಾವ್ ಪವರ್ ಟು ಮೇಂಟೈನ್ ಎವ್ರಿಥಿಂಗ್ ಅನ್ನುವಂಥ ನಂಬಿಕೆ ನನ್ನಲ್ಲಿ ಇದೆ. ಆ್ಯಂಡ್ ಐ ಲವ್ ಮೈ ಬೇಬಿ. ನನ್ನ ಮಗಳಿಗೋಸ್ಕರ ಐ ಕ್ಯಾನ್ ಡೂ ಎನಿಥಿಂಗ್. ಸೊ ದಟ್ ಈಸ್ ದ ಪವರ್ ಐ ಆಮ್ ಹ್ಯಾವಿಂಗ್. ಆ್ಯಂಡ್ ಇದೇ ರೀತಿ ನನಗೆ ತುಂಬ ಜನ DM ಸಹ ಮಾಡ್ತೀರಾ ಆ್ಯಂಡ್ ಕಮೆಂಟ್ ಸಹ ಮಾಡ್ತೀರಾ, ಯು ಆರ್ ವೆರಿ ಇನ್ಸ್ಪೈರಿಂಗ್ ಅಂತ. ನಾನು ನಿಮ್ಮೆಲ್ಲರಿಂದ ಇನ್ಸ್ಪೈರ್ ಆಗಿ ಇದನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಎವ್ರಿ ಡೇ. ಸೊ ಐ ವಿಲ್ ಎಂಡಿಂಗ್ ದ ವಿಡಿಯೋ ನಾವು. ಸೊ ಇಷ್ಟು ಕಾನ್ಸೆಪ್ಟು, ಇಷ್ಟು ವಿಡಿಯೋ, ಇಷ್ಟು ರೈಮ್ಸು ಅದಿತಿ ಹೇಳ್ತಿರೋದು. ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ನಾನು ಅದಿತಿ ಹೇಗೆ ಹೇಳ್ತಾರೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಿತಿ ಅಲ್ಲಿ ನೋಡಿ, ಬಾಯ್ ಹೇಳ್ಬಿಡಿ. ಬಾಯ್, ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಆ್ಯಂಡ್ ನನ್ನ ಚಾನೆಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್. ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಷ್ಟು ಮುದ್ದಾಗಿ ಹೇಳಿದ್ದಾರೆ ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್ ಅಂತ. ಅದಿತಿ ಯೂಟ್ಯೂಬ್ ಚಾನೆಲ್ ಹೆಸರು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಆದರೆ ಅದಿತಿ ಮುದ್ದು ಬಾಯಿಂದ ಹೇಳೋದು ಅದಿತಿ ಕೃಷ್ಣ ಯೂಟ್ಯೂಬ್ ಬಾಲ್ ಅಂತ. ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್. ಸಾರಿ, ಇವತ್ತು ಅದಿತಿ ವಾಸ್ ನಾಟ್ ರೆಡಿ ಟು ಹೇಳೋದಕ್ಕೆ, ರೈಮ್ಸ್ನ ಹೇಳೋದಕ್ಕೆ ಶಿ ವಾಸ್ ನಾಟ್ ರೆಡಿ. ಐ ಡೋಂಟ್ ಥಿಂಕ್ ದಟ್ಸ್ ಅ ಪ್ರಾಬ್ಲಮ್. ಏನಕ್ಕಂತಂದರೆ ಮಕ್ಕಳನ್ನ ಫೋರ್ಸ್ ಮಾಡಬಾರ್ದು. ಐ ಡೋಂಟ್ ಡೂ ದ್ಯಾಟ್. ಇಟ್ಸ್ ಓಕೆ, ದಟ್ಸ್ ಫೈನ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಅದಿತಿ ಸೇ ಬಾಯ್. ಬಾಯ್. ಲವ್ ಯು ಆಲ್. ಲವ್ ಯು ಆಲ್. ಪುತ್ತು.